ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮಲ್ಲಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯದಿಂದ ಹಲವಾರು ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶಗಳಿದೆ. ಆದರೆ ಪುರುಷ ಪ್ರಯತ್ನ ಅನ್ನುವಂಥದ್ದು ಬೇಕು. ನಾವು ಸುಮ್ಮನೆ ಕೂತ್ಕೊಂಡ್ರೆ ಯಾವ ಕೆಲಸಗಳು ಆಗೋದಿಲ್ಲ. ತನ್ನಿಂದ ತಾನೇ ಆಗತ್ತೆ ಬಿಡು ಅನ್ನುವಂತಹ ಮನೋಭಾವ ಇರುವಂಥವ್ರಿಗೆ ಈ ದಿವಸ ಪಾಠವಾಗುತ್ತೆ. ನೀವು ಪ್ರಯತ್ನ ಪಟ್ಟರೆ ಮಾತ್ರ ಕೆಲಸಗಳು ಆಗ್ತಕ್ಕಂಥದ್ದು. ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಉಪಯೋಗಕ್ಕೆ ಬರಬೇಕು ಅನ್ನುವಂಥದ್ದು. ರಾಜಕಾರಣಿಗಳಿಗೆ ಉತ್ತಮವಾದಂತಹ ವಾತಾವರಣ ಅಥವಾ ಒಳ್ಳೆಯ ದಿವಸ ಅಂತ ಹೇಳಬೇಕು. ನಿಮ್ಮ ಕೆಲಸಗಳಲ್ಲಿ ನಿಮಗೆ ಜಯ ಅನ್ನುವಂಥದ್ದು ಈ ದಿವಸ. ಆರ್ಥಿಕವಾದಂತಹ ಸ್ಥಿತಿ ಚೆನ್ನಾಗಿರುತ್ತೆ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಈ ದಿವಸ ಯಾವುದೇ ಅಡ್ಡಿ ಆತಂಕಗಳು ಅಥವಾ ಯಾವುದೋ ಹಣಕ್ಕೆ ಅಭಾವ ಆಯಿತು ಅನ್ನುವಂತಹ ರೀತಿಯಲ್ಲಿರೋದಿಲ್ಲ. ಮನಸ್ಸು ಯಾವಾಗ ಸರಿಯಾಗಿರುತ್ತೋ ಆಗ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಮನಸ್ಸು ಕೆಟ್ಟುಬಿಟ್ರೆ ಏನಿದ್ರೂ ಕೂಡ ಏನೂ ಪ್ರಯೋಜನಕ್ಕೆ ಬರುವುದಿಲ್ಲ ಅನ್ನುವ ರೀತಿಯಲ್ಲಿ ಮನಸ್ಸಿಗೆ ಒಂದು ತೃಪ್ತಿಯ ಭಾವ ಅನ್ನುವಂಥದ್ದು ಇರಬೇಕಾಗುತ್ತೆ. ದುಬಾರಿ ವಸ್ತುಗಳ ಒಂದು ಜವಾಬ್ದಾರಿ ನಿಮ್ಮದಾಗಿ ನಷ್ಟವನ್ನು ಅನುಭವಿಸ್ತೀರಿ. ಯಾವುದೋ ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನು ನಿಮ್ಮ ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕಾದಂಥದ್ದು, ನಿಮ್ಮ ಹತ್ರ ಇಟ್ಕೊಳ್ಬೇಕಾದಂಥದ್ದು ಇರುತ್ತೆ. ಅದು ನಿಮಗೆ ಸ್ವಲ್ಪ ನಷ್ಟಕ್ಕೆ ಕಾರಣವಾದೀತು ಅನ್ನುವಂತಹ ಸೂಚನೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ಕೂಡ ವಿಶೇಷವಾಗಿ ಚಂದ್ರಗ್ರಹನನ್ನು ಪ್ರಾರ್ಥನೆ ಮಾಡಿ. ಮನಃಕಾರಕ ಚಂದ್ರ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಆ ಮನಸ್ಸನ್ನು ಕೇಂದ್ರೀಕರಣ ಮಾಡ್ತಕ್ಕಂತಹ ಒಂದು ಶಕ್ತಿ ನಿಮ್ಮಲ್ಲಿ ದೃಢವಾಗಲಿ, ಗಟ್ಟಿಯಾಗಲಿ ಅನ್ನುವಂತಹ ಭಾವನೆಯಿಂದ ಚಂದ್ರನನ್ನು ಸ್ಮರಣೆ ಮಾಡಿ. ಶುಭವಾಗಿ. ವೃಷಭರಾಶಿ. ಆಪತ್ತಿನಲ್ಲಿ ಇರತಕ್ಕಂತಹ ಜನಕ್ಕೆ ಒಂದಷ್ಟು ಸಹಾಯ ಮಾಡಿ. ಏನೋ ನಮ್ಮ ರಾಶಿ ಫಲ ಹೇಳ್ತಾರೆ ಅಂತ ಹೇಳಿ ನಾವು ಕಾಯ್ತಾ ಇದ್ದರೆ ನೀವು ಯಾರಿಗೋ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಕೆಲವರಿಗೆ ಅನ್ನಿಸ್ಬೋದು. ಹಾಗಲ್ಲ. ನಿಮಗೆ ಆ ಯೋಗ ಇದ್ದಾಗ ಆ ಕೆಲಸವನ್ನು ಮಾಡಬೇಕು. ಅದರಿಂದ ಬರ್ತಕ್ಕಂತಹ ಪುಣ್ಯವೋ ಫಲವೋ ಅಥವಾ ಮಾನಸಿಕವಾದಂತಹ ಸಮಾಧಾನವೋ ಬೇರೆ ಕೆಲಸಕ್ಕೆ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅನ್ನುವಂಥದ್ದು. ಹಾಗಾಗಿ ನೀವು ತೊಂದರೆಯನ್ನು ಮಾಡಿಕೊಂಡು ಯಾರಿಗೋ ಸಹಾಯ ಮಾಡುವಂಥದ್ರಲ್ಲಿ ಯಾವ ಅರ್ಥವೂ ಇಲ್ಲ. ನಿಮಗೆ ಅನುಕೂಲ ಇದ್ದಷ್ಟು, ನಿಮಗೆ ಆದಷ್ಟು ಉದಾರವಾದಂತಹ ಮನಸ್ಸನ್ನು ಇಟ್ಟುಕೊಂಡು ನೀವು ಆ ಕೆಲಸವನ್ನು ಮಾಡಿ ಅನ್ನುವಂಥದ್ದು. ಅಪರಿಚಿತರಿಂದ ಮಾನಸಿಕವಾಗಿಯೋ ಅಥವಾ ದೈಹಿಕವಾಗಿಯೋ ಹಲ್ಲೆಗೊಳಗಾಗ್ತಕ್ಕಂತಹ ಸಾಧ್ಯತೆ ಸೂಚನೆಗಳು ಅದು ಕಾಣುತ್ತೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ, ಒಳ್ಳೆಯ ಮಾತುಗಳಿಂದ ಸರಿಪಡಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಬೇರೆಯವರಿಗೆ ಮತ್ತು ಸಮಾಜಕ್ಕೆ ಏನೋ ಒಂದು ರೀತಿಯ ಹೆದರಿಕೊಂಡು ನೀವು ಯಾವುದೇ ಕೆಲಸದಲ್ಲೂ ಕೂಡ ಮುಂದಾಗೋದಿಲ್ಲ. ಯಾರೇನು ಅಂದ್ಕೊಂಡು ಬಿಡ್ತಾರೋ ಅನ್ನುವಂತಹ ಒಂದು ಮಾನಸಿಕವಾದಂತಹ ಅಧೈರ್ಯ ನಿಮ್ಮನ್ನು ಕಾಡುವಂಥದ್ದು. ಹಾಗೆ ಕೂತ್ಕೊಂಡ್ರೆ ನಿಮ್ಮ ಅಭ್ಯುದಯಕ್ಕೆ, ನಿಮ್ಮ ಬೆಳವಣಿಗೆಗೆ, ನಿಮ್ಮ ಉದ್ಧಾರಕ್ಕೆ ನಿಮ್ಮ ಜೊತೆಗೆ ಯಾರು ಬರ್ತಾರೆ? ಅದನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ಯಾರೋ ಮಾಡಿದಂತಹ ತಪ್ಪಿಗೆ ನೀವು ಜವಾಬ್ದಾರಿಯಿಂದ ಹೇಳಿಕೆಯನ್ನು ಕೊಡಬೇಕಾಗತ್ತೆ, ಉತ್ತರವನ್ನು ಕೊಡಬೇಕಾಗತ್ತೆ. ಅಂತಹ ಪರಿಸ್ಥಿತಿ ಬರ್ಬೋದು. ಕೆಲಸವನ್ನು ಅಥವಾ ಯಾವುದೋ ವೃತ್ತಿಯನ್ನು, ಉದ್ಯೋಗವನ್ನು ಬದಲಾವಣೆ ಮಾಡ್ತಕ್ಕಂತಹ ಚಿಂತನೆಗಳು ಮನಸ್ಸಿಗೆ ಮೇಲಿಂದ ಮೇಲೆ ಬರೋದಕ್ಕೆ ಶುರುವಾಗುವಂತಹ ದಿವಸ ಇದು. ಹೆದರಿ ಕೈ ಕಟ್ಕೊಂಡು ಕುಳಿತುಕೊಂಡ್ಬಿಟ್ರೆ ಆ ಸಮಯ, ಸಂದರ್ಭ ಇವ್ಯಾವುದೂ ಕೂಡ ಮತ್ತೆ ಬರೋದಿಲ್ಲ. ಇದೆಲ್ಲ ನಿಮ್ಮ ಜೀವನದ ಹಿನ್ನಡೆಗೆ ಕಾರಣವಾಗುತ್ತೆ ಅಂತ ಹೇಳುವಂಥದ್ದು. ಗೊತ್ತಿಲ್ಲದೆ ಇರತಕ್ಕಂತಹ ವ್ಯಕ್ತಿಗಳು ನಿಮಗೆ ಸಹಾಯ ಮಾಡ್ತಾರೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ಆ ವ್ಯಕ್ತಿಯ ಪರಿಚಯವೇ ಇರೋದಿಲ್ಲ, ಆ ವ್ಯಕ್ತಿ ಯಾರು ಅಂತಲೇ ಗೊತ್ತಿರೋದಿಲ್ಲ. ಅಂತಹ ವ್ಯಕ್ತಿ ನಿಮಗೆ ಸಹಾಯವನ್ನು ಮಾಡ್ತಾರೆ ಅಂತಂದರೆ ಅದು ನಿಮಗೆ ಪೂರ್ವಜನ್ಮದ ಸುಕೃತ ಅಂತ ಹೇಳಿ ಭಾವಿಸಬೇಕು ಅಂತ ಅರ್ಥ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮವಾದಂತಹ ಸ್ಥಾನಮಾನ ಸಿಕ್ಕುವಂತಹ ದಿವಸ. ವೈಯಕ್ತಿಕವಾದಂತಹ ಪ್ರತಿಷ್ಠೆಗೋಸ್ಕರವಾಗಿ ಬೇರೆಯವರನ್ನು ನಿರ್ಲಕ್ಷ್ಯ ಮಾಡ್ತೀರಿ. ನನ್ನ ಮುಂದೆ ಅವರೇನು ಅನ್ನುವಂತಹ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇರುತ್ತೆ. ಅದು ಬಹುಶಃ ತಪ್ಪಾಗುತ್ತೆ ಅಂತ ಅರ್ಥ. ನಿರೀಕ್ಷೆಯನ್ನು ಮೀರಿದಂತಹ ಆದಾಯ ಇವತ್ತು ನಿಮ್ಮ ಕೈ ಸೇರುವಂಥದ್ದು.
ಸ್ವಾಭಾವಿಕವಾಗಿ ಅದು ಒಂದಷ್ಟು ನಿಮ್ಮ ಅಹಂಕಾರವನ್ನು ದರ್ಪವನ್ನು ಹೆಚ್ಚು ಮಾಡಬಹುದು ಅನ್ನುವಂಥದ್ದು ಒಂದು ಕಾರಣವಾಗುತ್ತೆ. ಮನೆಯವರು ನಿಮ್ಮ ಬಗ್ಗೆ, ನಿಮ್ಮ ನಡವಳಿಕೆಯ ಬಗ್ಗೆ ಸರಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡದಲ್ಲೇ ನಿಮಗೆ ತುಂಬ ಬೇಸರವಾಗುತ್ತೆ. ನಾನು ಇಷ್ಟೆಲ್ಲ ಮಾಡಿದರೂ ಕೂಡ ಮನೆಯವರ ಸಹಕಾರ ನನಗಿಲ್ವಲ್ಲ ಅಂತ ಹೇಳಿ ನಿಮ್ಮ ನಡವಳಿಕೆ ಮನೆಯವರಿಗೆ ಇಷ್ಟ ಆಗದೇ ಇರಬಹುದು. ಇದನ್ನು ಗಮನಿಸ್ಕೊಳ್ಬೇಕು. ಮನೆಯ ಬಗ್ಗೆ ನೀವು ಕೂಡ ಏನೂ ಕಾಳಜಿ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತೀರಿ. ಯಾವುದೋ ಒಂದನ್ನು ಪ್ರದರ್ಶನಕ್ಕಿಟ್ಟ ಹಾಗೆ ತೋರಿಸಿಬಿಟ್ರೆ ಆಗಲಿಲ್ಲ, ಎಲ್ಲವನ್ನೂ ಕೂಡ ಗಮನಿಸಬೇಕು ಅನ್ನುವಂಥದ್ದು ಕೆಲವರ ನಿರೀಕ್ಷೆ ಆಗಿರುತ್ತೆ. ಈ ದಿವಸ ವಿನಾಕಾರಣ ಸಮಯ ಹೋಗಿಬಿಡುತ್ತೆ, ಅದು ಮತ್ತೆ ಸಿಕ್ಕದೇ ಇರತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ 21 ಸಲ ಹೇಳಿಕೊಳ್ಳಿ. ಶುಭವಾಗಿ. ಕರ್ಕಾಟಕ ರಾಶಿ ದುಂದುವೆಚ್ಚವನ್ನು ಸ್ವಲ್ಪ ಕಡಿಮೆ ಮಾಡಬೇಕು, ಖರ್ಚನ್ನು ಸ್ವಲ್ಪ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು ಅನ್ನುವಂಥದ್ದು. ನಿಮ್ಮ ವೃತ್ತಿ, ನೌಕರಿ, ಉದ್ಯೋಗ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಅಶಿಸ್ತಿನಿಂದ ಕೆಲವೊಂದಷ್ಟು ಕೆಲಸಗಳು ಹಾಳಾಗತ್ತೆ. ಇದರ ಬಗ್ಗೆ ತುಂಬ ಗಮನ ಹರಿಸಬೇಕಾಗತ್ತೆ. ಉದ್ಯೋಗದ ದೃಷ್ಟಿಯಿಂದ, ವೃತ್ತಿಯ ದೃಷ್ಟಿಯಿಂದ ಸಮಾಧಾನ ಇರುವುದಿಲ್ಲ. ಆದರೆ ಇದಕ್ಕೆಲ್ಲ ಕಾರಣ ಸ್ವಯಂಕೃತ ಅಪರಾಧ. ನೀವೇ ಮಾಡಿಕೊಳ್ತಕ್ಕಂತಹ ತಪ್ಪೋ ವ್ಯತ್ಯಾಸವೋ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ದಿನನಿತ್ಯದ ಖರ್ಚಿಗೆ ಬೇಕಾಗತಕ್ಕಂತಹ ಹಣ, ಅರ್ಥಾತ್ ಪಾಕೆಟ್ ಮನಿ, ಅದೂ ಕೂಡ ಸರಿಯಾಗಿ ಸಿಕ್ಕದೇ ಇರತಕ್ಕಂತಹ ಪರಿಸ್ಥಿತಿ. ಖರ್ಚಿಗೋಸ್ಕರವಾಗಿ ಹಣವನ್ನು ಯಾರಾದರೂ ಕೊಡ್ತಾ ಇದ್ದರೆ ಈ ದಿವಸ ಅದನ್ನು ಕೊಡದೇ ಇರಬಹುದು, ನಿಲ್ಲಿಸಬಹುದು. ಅದರಿಂದ ನಿಮಗೆ ತೊಂದರೆ ಅಂತಕ್ಕಂಥದ್ದು ಆಗಬಹುದು. ಬೇಜವಾಬ್ದಾರಿಯಾಗಲಿ, ಆಲಸ್ಯವಾಗಲಿ, ಇದರಿಂದ ಹಿನ್ನಡೆಯಾಗಿ ನಿಮಗೆ ಬರಬೇಕಾದಂತಹ ಸವಲತ್ತು, ಅನುಕೂಲ ಕೈತಪ್ಪಿ ಹೋಗಬಹುದು ಅನ್ನುವಂತಹ ಅರ್ಥ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.